ಆರ್ಎಸ್ಎಸ್ ವಿಚಾರ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಬಿಜೆಪಿಗರು ಪ್ರತಿಯೊಬ್ಬರು ಕೂಡ ಆರ್ಎಸ್ಎಸ್ನ ಬೆನ್ನಿಗೆ ನಿಲ್ತಾ ಇದ್ದಾರೆ. ಅಫ್ಕೋರ್ಸ್ ಬಿಜೆಪಿಯ ಮಾತೃ ಸಂಸ್ಥೆ ಆರ್ಎಸ್ಎಸ್ ಪ್ರಶ್ನೆ ಮಾಡೋದ್ರಿಂದ ನಿಮ್ಗಾಗೋ ಲಾಭ ಆದ್ರೂ ಏನು? ಆರ್ಎಸ್ಎಸ್ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಪ್ರಶ್ನೆಯನ್ನ ಇಟ್ಟು ಆಯ್ತು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕರ್ನಾಟಕದ ಗಾಂಪರು ದೊರೆ ಅಂತೆಲ್ಲ ಹೇಳಿದ್ರು. ಮೇಧಾವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಬಟ್ ಲೋ IQ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಛಲವಾದಿ ನಾರಾಯಣ ಸ್ವಾಮಿ. ಅವರ ಮಾತಿನ ತಾತ್ಪರ್ಯ ಹಾಗೆ ಇತ್ತು. ಕಾಂಗ್ರೆಸ್ನ ಸ್ವತಂತ್ರ ಬಂದ ನಂತರದಲ್ಲಿ ಕಾಂಗ್ರೆಸ್ನ ಅನೇಕ ಜನರು ಕೇಳಿದ ಪ್ರಶ್ನೆ ಇದು. ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ. ಈ ಉತ್ತರ ಏನು ಅನ್ನೋದು ಗೊತ್ತಿದ್ದು ಕೂಡ ಈಗ ಮತ್ತೆ ಇವರೂ ಪ್ರಶ್ನೆ ಮಾಡಿದ್ದಾರೆ. ಈಗ ಇವ್ರಿಗೂ ಕೂಡ ಮಾನ್ಯ ಮೋಹನ್ ಭಾಗವತ್ರವರು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಅವ್ರಿಗೆ ಉತ್ತರ ಸಿಕ್ಕಿತು ಅಂತ ನನಗೆ ಅನಿಸ್ಕೊಳ್ತೇನೆ. ಈ ಉತ್ತರ ಸಿಕ್ಕಿದ ಮೇಲೆ ಯಾರ್ಯಾರು ಉತ್ತರ ಪಡ್ಕೊಂಡಿದ್ರು ಯಾರೂ ಬಾಯಿ ಬಿಚ್ಚಿಲ್ಲ ಇದುವರೆಗೂ. ಯಾಕೆಂದರೆ ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ದರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಗಾಂಪರ ದೊರೆ. ಈಗ ಅವರು ನಾನು ಕೇಳ್ತೇನೆ, ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ. ಆಯಿತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು? ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಒಬ್ಬ ಪರಿಶಿಷ್ಟ ಜಾತಿ ವರ್ಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ಬೇಕು, ಅನ್ಯಾಯಗಳನ್ನು ಸರಿಪಡಿಸಬೇಕು, ಅವರಿಗೆ ಸವಲತ್ತುಗಳನ್ನು ಕಲ್ಪಿಸಬೇಕು ಅನ್ನೋಂಥ ದೊಡ್ಡ ಹೋರಾಟವನ್ನು ಮಾಡಿದರು. ಅದಕ್ಕಾಗಿ ಈಗ ಅವರು ನಮ್ಮ ಮುಂದೆ ಇಲ್ಲ, ಮೀಸಲಾತಿಯನ್ನು ಕೊಡಿಸಿದ್ರು.